ಇದ್ರು ಸಣ್ಣಗೆ ಯಾಕೆ ಮಾಡ್ಕೊಂಡು ಅವಕ್ಕೆ ಗೊತ್ತಾಗಿಲ್ಲ ಅಂತ ಅವರು ಹೇಳ್ತಾರೆ. ಸೊ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಅಂತ ನಮ್ಗೆ ಮಾಹಿತಿ ಗೊತ್ತಾಗಬೇಕು. ಅವರೆಲ್ಲ ಸ್ವಲ್ಪ ಸಗಣಿಗೆ ಎಲ್ಲ ಆದ ನಂತರ ಅವರು ಮೈಂಡ್ ಸ್ವಲ್ಪ ಇಲ್ಲಾಗ್ತಾರೆ ಅಂದರೆ ಅವನ್ನ ಸ್ವಲ್ಪ ಹೆಚ್ಚು ಮಾತಾಡಿ ಕೇಳ್ತಾ ಹೋಗ್ತೀವಿ. ಓಕೆ, ಅಂದರೆ ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಅನುಮಾನಗಳು ಹುಟ್ಟುತ್ತೆ? ಅಂದರೆ ಪ್ರೇಮ ವೈಫಲ್ಯ ಕಾರಣ ಇರ್ಬೋದಾ, ಅಥವಾ ಮನೇಲಿ ಏನಾದರೂ ಗಲಾಟೆಗಳಾಗಿತ್ತಾ? ಅಂದರೆ ಇದ್ರ ಬಗ್ಗೆ ಏನಾದರೂ ಪ್ರಾಥಮಿಕ ತನಿಖೆಯಿಂದ ಏನಾದರೂ ಮಾಹಿತಿ ಗೊತ್ತಾಗಿದೆಯಾ? ಇಲ್ಲ, ಪ್ರಾಥಮಿಕ ತನಿಖೆಯಿಂದ ನಮಗೆ ಮನೆ ಒಳಗೆ ಏನೋ ಆಗಿಲ್ಲ, ವಿಚಾರ ಬಂದ್ಬಿಟ್ಟು ಮೋಸ್ಟ್ಲಿ ಇರಕ್ಕೆಲ್ಲ ಅಂತ ಗೊತ್ತಾಗಿದೆ. ಮನೆ ಒಳಗೆ ಏನೋ 2-3 ದಿವಸದಾಗ ಏನು ಗಲಾಟ ಆಗಿಲ್ಲ, ಏನೂ ಆಗಿಲ್ಲ. ಎಲ್ಲ ಚೆನ್ನಾಗಿ ಇದ್ರು, ಚೆನ್ನಾಗಿ ಊಟ ಮಾಡ್ತಿದ್ರು, ಎಲ್ಲ ಚೆನ್ನಾಗಿ ಹೋಗಿ ಬರ್ತಾ ಇದ್ರು ಅಂತ ಹೇಳ್ತಾರೆ. ಸೊ ಬೇರೆ ಯಾವ ಅಂತಂದು ನಾವು ಜೊತೆ ಮಾಡಿದ್ದೇವೆ. ಓಕೆ, ಧನ್ಯವಾದ ತ್ಯಾಗರಾಜನ್ ಅವರ ನಿಮ್ಮ ಜೊತೆ ಮಾತನಾಡಿದ್ದಕ್ಕೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂಜಯ್ ಮಾಹಿತಿಯನ್ನ ನೀಡ್ತಾ ಇದ್ರು. ಸಂಜಯ್, ಏನಾದ್ರೂ ಪ್ರೇಮ ವೈಫಲ್ಯ ಏನಾದ್ರೂ ಕಾರಣ ಇರಬಹುದಾ? ಏನು ಸಿದ್ದು ಅವರ ಸ್ನೇಹಿತರು ಏನಾದ್ರೂ ಹೇಳ್ತಾ ಇದಾರೆ ಈ ಬಗ್ಗೆ? ಹಿಮಾ, ಈ ಸದ್ಯ ಅಂತಂದ್ರೆ ಸಿದ್ದು ಪಾಟೀಲ್ ರಾಜಕೀಯದಲ್ಲಿ ಸಾಕಷ್ಟು ಒಂದು ಓಡಾಡ್ಕೊಂಡಿದ್ರು, ಜೊತೆಗೆ ಉದ್ಯಮದಲ್ಲಿ ಸಾಕಷ್ಟು ಕೂಡ ತೊಡಗಿಸಿಕೊಂಡಿದ್ರು. ಜೊತೆಗೆ ಇವರ ಕುಟುಂಬವರಿಗೆ ಸಾಕಷ್ಟು ಅಂದ್ರೆ ಬೀದರ್ನಲ್ಲಿ ಸಾಕಷ್ಟು ರಾಜಕೀಯದಲ್ಲಿ ಹೆಸರನ್ನ ಮಾಡಿದೆ. ಇವರ ಸಂಬಂಧಿಕರು ಕೂಡ ಹಲವಾರು ಜನ ಶಾಸಕರು ಅಂದ್ರೆ ವಿಧಾನ ಪರಿಷತ್ ಸದಸ್ಯರು ಕೂಡ ಇದ್ದಾರೆ. ಆದ್ರೆ ನಿಖರವಾಗಿ ಯಾರು ಕೂಡ ಅಂದ್ರೆ ಸಿದ್ದು ಪಾಟೀಲ್ ಆತ್ಮಹತ್ಯೆಗೆ ನಿಖರವಾಗಿ ಸ್ಪಷ್ಟವಂತ ಕಾರಣಗಳನ್ನ ಕೊಡ್ತಾರ. ಕೆಲವರು ಹೇಳೋ ಪ್ರಕಾರ ಅಂತಂದ್ರೆ ಪ್ರೇಮ ವೈಫಲ್ಯ ಒಂದು ಕಾರಣ ಇರಬಹುದು ಅನ್ನೋದೊಂದು ಮಾತನ್ನ ಅಂದ್ರೆ ಸಂಶಯನ ವ್ಯಕ್ತಪಡಿಸಿದ್ರೆ, ಅಂದ್ರೆ ಸ್ಪಷ್ಟವಾಗಿ ಪ್ರೇಮ ವೈಫಲ್ಯ ಅಂದ್ರೆ ಯಾರ ಜೊತೆ ಹೋಗ್ತಾರ, ಪ್ರೇಮ ವೈಫಲ್ಯ ಅಂದ್ರೆ ಪ್ರೇಮ ನಡೆದಿತ್ತು ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗ್ತಾರ. ಜೊತೆಗೆ ಮನೆಯವರು ಕೂಡ ಏನೋ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾರೆ. ಯಾಕಂದ್ರೆ ಯಾರಾದ್ರೂ ಒಬ್ರು ಹೇಳಿದ್ರೆ ಮಾತ್ರ ಅಂದ್ರೆ ನಮಗೂ ಕೂಡ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಪೊಲೀಸರು ಇದನ್ನ ಬಹಿರಂಗಪಡಿಸ್ತಾರೆ, ಜೊತೆಗೆ ಕುಟುಂಬವರ್ಗರು ಕೂಡ ಬಹಿರಂಗಪಡಿಸ್ತಿಲ್ಲ. ನಾವು ಕೂಡ ಅವ್ರನ್ನ ಸಾಕಷ್ಟು ಅಂದ್ರೆ ಈ ತರ ಒಂದು ಕೇಳಿಕ್ಕೆ ಸಾಕಷ್ಟು ಒಂದು ಸಂಪರ್ಕ ಮಾಡ್ಲಿಕ್ಕೆ ಅಂದ್ರೆ ಸಂಪರ್ಕವನ್ನು ಮಾಡ್ತಾ ಇದ್ರೆ ಅಂದ್ರೆ ದುಃಖದಲ್ಲಿರ್ತಕ್ಕಂಥ ಕುಟುಂಬ ವರ್ಗದವರು ಯಾರಿಗೂ ಕೂಡ ಯಾವುದೇ ಒಂಥರ ಒಂದು ಹೇಳಿಕೆಯನ್ನ ಕೊಡ್ತಲ್ಲ. ಇನ್ನು ಜೊತೆಗೆ ಅವ್ರ ಸ್ನೇಹಿತರು ಕೂಡ ಈ ಬಗ್ಗೆ ಒಂದು ಸ್ಪಷ್ಟವಾದಂತ ಒಂದು ಹೇಳಿಕೆಯನ್ನ ಕೊಡ್ತಲ್ಲ. ಕೆಲವರು ಮಾತ್ರ ಪ್ರೇಮ ವೈಫಲ್ಯ ಅನ್ನೋದೊಂದು ಮಾತುಗಳನ್ನ ಹೇಳ್ತಾ ಇದ್ರೆ ಇದನ್ನ ಯಾರು ಕೂಡ ನಿಖರವಾಗಿ ಇದೇ ಕಾರಣಕ್ಕೋಸ್ಕರ ಆಗಿದೆ ಅಂತ ತಿಳಿಸ್ತಾರ. ಇನ್ನು ಇವರು ಅಂದ್ರೆ ಸಿದ್ದು ಪಾಟೀಲ್ ರಾಜಕೀಯದಲ್ಲಿ ಕೂಡ ಸಾಕಷ್ಟು ಒಂದು ಬೆಳವಣಿಗೆ ಹಂತದಲ್ಲಿದ್ದು, ಜೊತೆಗೆ ಅವರು ಉದ್ಯಮದಲ್ಲಿ ಸಾಕಷ್ಟು ಅವರಿಗೆ ಯಾವುದೇ ಆರ್ಥಿಕ ತೊಂದರೆ ಇರಲಿಲ್ಲ. ಜೊತೆಗೆ ಇಲ್ಲದ್ರೆ ಬೇರೆ ಯಾವುದಂತ ಒಂದು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಯಾವ ಕಾರಣಗಳು ಕೂಡ ಬೇರೆ ರೀತಿಯಾಗಿ ಕಂಡು ಬರ್ತಾರೆ. ಹೀಗಾಗಿ ಪ್ರೇಮ ವೈಫಲ್ಯ ಹೆಚ್ಚು ಅಂದ್ರೆ ಪ್ರೇಮ ವೈಫಲ್ಯ ಆತ್ಮಹತ್ಯೆಗೆ ಕಾರಣ ಇರ್ಬೋದು ಅಂತ ಶಂಕಿಸಲಾಗ್ತದೆ. ನಿಖರವಾಗಿ ಇನ್ನೂವರೆಗೂ ಗೊತ್ತಾಗ್ತಲ್ಲ ನಿಮ್ಮ. ಧನ್ಯವಾದ ಸಂಜಯ್ ಮಾಹಿತಿಗಾಗಿ. ನಂತರ ಟಿವಿ9 ನ್ಯೂಸ್ ಮತ್ತೆ ಮುಂದುವರೆಯೋಣ.